ನಾನು ಶಿವಪ್ರಸಾದ್, ಕನ್ನಡ ಅಸೋಸಿಯೇಟ್ ಪ್ರೊಫೆಸರ್, ಗೌರ್ಮೆಂಟ್ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಕಾಲೇಜ್ ಹಾಸನ್. ನಾನೀಗ ಪಾಠ ಮಾಡೋಕ್ಕೆ ಹೊರಟಿರುವಂಥದ್ದು ಫೈನಲ್ BA ಆಪ್ಷನಲ್ ಕನ್ನಡದ ಪ್ರಾಯೋಗಿಕ ವಿಮರ್ಶೆಯ ಕುರಿತು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ನಾವು ಕರಿತೀವಿ. ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ನಾನು ಯಾವ ಕವನವನ್ನು ಈಗ ಆಯ್ದುಕೊಳ್ತೀನಿ ಅದಕ್ಕಿಂತ ಮೊದಲು ಪ್ರಾಯೋಗಿಕ ವಿಮರ್ಶೆ ಅಂತಂದರೆ ಏನು ಅಂತ ಹೇಳೋದನ್ನು ಮಾಡ್ತೀನಿ. ಇದಕ್ಕೆ ಅತ್ಯುತ್ತಮವಾದಂಥ ಒಂದು ಮಾರ್ಗದರ್ಶಕ ಮಾತುಗಳು ಡಾಕ್ಟರ್ GS ಶಿವರುದ್ರಪ್ಪನವರ ಪ್ರಾಯೋಗಿಕ ವಿಮರ್ಶೆ ಅಂತ ಅನ್ನುವ ಕೃತಿಯಲ್ಲಿ ನಮಗೆ ಸಿಗ್ತವೆ. ಆರಂಭದಲ್ಲಿ ನಿಮ್ಮ ಮುಂದೆ GSS ಅವರ ಮಾತನ್ನೇ ನಿಮ್ಮ ಮುಂದೆ ಇಡ್ತೀನಿ. ಪ್ರಾಯೋಗಿಕ ವಿಮರ್ಶೆ ಅಂತಂದರೆ ಒಂದು ಕೃತಿಯ ಸಾರ್ಥಕ ವಿಮರ್ಶೆ ಅಂತವರು ಅಭಿಪ್ರಾಯ ಪಡ್ತಾರೆ. ಕೃತಿಯ ವಿಮರ್ಶೆ ಸಾಧ್ಯವಾಗುವುದು ಹೇಗೆ ಅಂತ ಅನ್ನೋದನ್ನು ಅವರು ಹೇಳ್ತಾ, ಒಂದು ಕೃತಿಯ ಸಾರ್ಥಕ ವಿಮರ್ಶೆ ಸಾಧ್ಯವಾಗಲು ಮೊದಲು ಮೆಟ್ಟಿಲಾಗಿ ಆ ಕೃತಿಯನ್ನು ಅದರ ಮುಖ್ಯ ವಿವರಗಳಲ್ಲಿ ವಿಶ್ಲೇಷಿಸುವುದು ಅಗತ್ಯ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಇಂತಹ ವಿಮರ್ಶೆಯ ವಿಧಾನವನ್ನೇ ಪ್ರಾಯೋಗಿಕ ವಿಮರ್ಶೆ ಅಂತವ್ರು ಕರೀತಾ, ಕೃತಿಯ ಬಂಧವನ್ನು ಅದರ ಅವಯವಗಳಾಗಿ ವಿಶ್ಲೇಷಿಸುವುದು, ಅವುಗಳ ಪ್ರತ್ಯೇಕ ಅರ್ಥ, ಕೃತಿಯ ಸಂಕೀರ್ಣ ಬಂಧದಲ್ಲಿ ಅವು ಪಡೆಯುವ ಅರ್ಥ, ಕೃತಿಯ ಒಟ್ಟು ನಿಲುವನ್ನು ಕಟ್ಟುವುದರಲ್ಲಿ ಅವುಗಳ ಪಾತ್ರ, ತಮ್ಮ ಎಲ್ಲ ಸಾಧ್ಯತೆಗಳಲ್ಲಿ ಈ ನಿಲುವನ್ನು ಧ್ವನಿಸುವ ಮತ್ತು ಅಭಿನಯಿಸುವ ರೀತಿ, ಈ ಕೆಲಸದಲ್ಲಿ ಅವು ಎಷ್ಟು ಗೆದ್ದಿವೆ, ಎಲ್ಲಿ ಸೋತಿವೆ ಎನ್ನುವುದರ ವಿವೇಚನೆ, ಇವೆಲ್ಲವೂ ಪ್ರಾಯೋಗಿಕ ವಿಮರ್ಶೆಯ ಗಡಿಯಲ್ಲಿ ಬರ್ತವೆ ಅಥವಾ ಪ್ರಾಯೋಗಿಕ ವಿಮರ್ಶೆಯ ಕಾರ್ಯ ಅಂತ ಅವರು ಪ್ರಾಯೋಗಿಕ ವಿಮರ್ಶೆ ಅಂತ ಅನ್ನುವ ಕೃತಿಯ ಮುನ್ನುಡಿಯ ಭಾಗದಲ್ಲಿ ಹೇಳಿಕೊಳ್ತಾರೆ. ಜೊತೆಗೆ ಇದರ ಕಾರ್ಯಗಳು ಹೇಗೆ ಅಂತ ಅನ್ನೋದನ್ನು ಹೇಳ್ತಾ, ಕವಿ ಬಳಸಿದ ಪದ, ಪದಕ್ರಮ, ವರ್ಣವಿನ್ಯಾಸ, ಅಲಂಕಾರ, ಲಯ, ಲಿಂಗ, ವಚನ, ಉಪಸರ್ಗಗಳಂಥ ವ್ಯಾಕರಣಾಂಶಗಳು ಸಹ ಹೇಗೆ ಒಂದು ನಿರ್ದಿಷ್ಟ ಕೃತಿ ಸಂದರ್ಭಕ್ಕೆ ಪೋಷಕವಾಗಿವೆ ಅಥವಾ ಹೊರತಾಗಿವೆ ಎಂಬುದನ್ನು ನಾವು ಚರ್ಚಿಸ್ತೇವೆ ಪ್ರಾಯೋಗಿಕ ವಿಮರ್ಶೆಯಲ್ಲಿ ಅಂತ ಅವರು ಹೇಳ್ತಾರೆ. ಇಷ್ಟು ಪೂರ್ವಭಾವಿ ಮಾತಿನೊಂದಿಗೆ ಈಗ ನಾನು ನಿಮಗೆ ನಮ್ಮ ಪ್ರಕೃತಿಯ ಕವಿ ಕುವೆಂಪುರವರ ಪಾಂಚಜನ್ಯ ಸಂಕಲನದಿಂದ ಆರಿಸಿಕೊಂಡಂತಹ ಕಲ್ಕಿ ಕವನವನ್ನು ವಿಶ್ಲೇಷಿಸುವ ಮೂಲಕ ನಿಮ್ಮ ಮುಂದೆ ಕವನವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ, ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸ್ತಾ ಇದ್ದೀನಿ. ಕಲ್ಕಿ ಕವನ ಅದ್ಭುತವಾದಂತಹ ಒಂದು ಕವನ. ಇಲ್ಲಿ ಕವನದಲ್ಲಿ ಮೊದಲಿಗೆ ಕವಿಯು ನಿದ್ದೆಯ ಒಂದು ಚಿತ್ರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಆ ಕವನ ಹೀಗೆ ಆರಂಭವಾಗುತ್ತೆ. ನಿದ್ದೆಯ ಲೋಕದಿ ಕನಸಿನ ಬೀದಿ, ತಿರುಗಿದೆ ತೊಳಲಿದೆ ತಪ್ಪಿತು ಹಾದಿ. ಕವಿ ನಿದ್ದೆಯ ಲೋಕದಲ್ಲಿರ್ತಾನೆ. ಅಲ್ಲಿ ಒಂದು ಕನಸು ಬೀಳುತ್ತೆ ಆತನಿಗೆ. ಆ ಕನಸಲ್ಲಿ ಆತ ತಿರುಗ್ತಾನೆ, ತೊಳಲ್ತಾನೆ, ಹಾದಿ ತಪ್ಪಿ ಮತ್ತೆಯೂ ಮುಂದಕ್ಕೆ ನಡೀತಾನೇ ಇರ್ತಾನೆ. ಹಂಗೆ ನಡೆಯುವಾಗ ಮುಂದೆ ಒಂದು ಅರಣ್ಯ ಕಾಣಿಸುತ್ತೆ. ಕವಿ ಹೀಗೆ ಬರೀತಾನೆ, ಮುಂದೆ ಕಾಣಿಸಿತು ಒಂದು ಅರಣ್ಯ, ಅನಂತವಾದುದು ವನ ವಿಸ್ತೀರ್ಣ. ಆ ಒಂದು ಅರಣ್ಯ ಎಷ್ಟು ವಿಶಾಲವಾಗಿತ್ತು, ಎಷ್ಟು ಗಾಢವಾಗಿತ್ತು, ಎಷ್ಟು ಅನಂತವಾಗಿತ್ತು ಅನ್ನುವುದನ್ನು ಹೇಳ್ತಾ, ಆ ಕಾಡಲ್ಲಿ ಮರಗಳು ಹೇಗಿದ್ದವು ಅಂತ ಚಿತ್ರಿಸ್ತಾನೆ. ಹೆಮ್ಮರಗಳು ಕಿಕ್ಕಿರಿದುವು ಅಲ್ಲಿ, ಬಿಡುವಿಲ್ಲದೆ ಹೆಣೆದಿದ್ದವು ಬಳ್ಳಿ, ಮುಳ್ಳಿನ ಪೊದೆಗಳು ಗರಗಸವಳ್ಳಿ, ಪ್ರೇತದಂತೆ ಪಾಪಾಸಿನ ಕಳ್ಳಿ. ಆ ಕಾಡು ಎಷ್ಟು ಅನಂತವಾಗಿತ್ತೋ ಅಷ್ಟೇ ಭೀಕರವೂ ಆಗಿರ್ತದೆ. ಅದನ್ನು ಆತ ಹೆಮ್ಮರಗಳು ಕಿಕ್ಕಿರಿದೂ ಅಲ್ಲಿ ಅಂತನ್ನುವ ಒಂದು ದೃಷ್ಟಾಂತ, ಬಿಡುವಿಲ್ಲದೆ ಹೆಣೆದಿದ್ದು ಬಳ್ಳಿ ಅಂತನ್ನುವ ಒಂದು ಉದಾಹರಣೆ, ಮುಳ್ಳಿನ ಪೊದೆಗಳು ಅದರಲ್ಲೂ ಗರಗಸದಂತಹ ಬಳ್ಳಿಗಳು, ಪ್ರೇತದಂತಿರುವ ಪಾಪಾಸಿನ ಕಳ್ಳಿಗಳು ಇವೆಲ್ಲವೂ ಇದ್ದುವಂತೆ. ಇಂತಹ ಕಾಡಿನ ಒಳಗಡೆಗೆ ನುಗ್ತಾನೆ ಕವಿ. ನುಗ್ಗಿದೆ ನಾನಾ ಹಳುವಿನಲ್ಲಿ. ಹಳು ಅಂತಂದರೆ ಕಾಡು ಅಥವಾ ಅರಣ್ಯ,
ಒಂದೊಂದು ಪದಗಳು ಕೂಡ ಒಟ್ಟು ಕವನದಲ್ಲಿ ಅತ್ಯಂತ ಮುಖ್ಯವೇ ಆಗ್ತವೆ. ಅಂತಹ ಕಾಡಿನ ಒಳಗಡೆಗೆ ಕವಿ ನುಗ್ತಾನೆ. ಈ ಕನಸಿನ ಹೆಗ್ಗಾಡಿನಲ್ಲಿ ನುಗ್ಗಿದೆ ನಾನಾ ಹಳುವಿನಲ್ಲಿ, ಆ ಕನಸಿನ ಹೆಗ್ಗಾಡಿನಲ್ಲಿ. ಇಲ್ಲಿಯ ಪ್ರಾಸಗಳನ್ನು ಕೂಡ ನೀವು ಗಮನಿಸಬೇಕು. ಆಮೇಲೆ ಕಾಡಲ್ಲಿ ಬೆಳಕಿತ್ತ, ಅಲ್ಲಿ ದಟ್ಟವಾದದ್ರಿಂದ, ಕಾಡು ಬಹಳ ದಟ್ಟವಾಗಿ ಇದ್ದದ್ರಿಂದ, ಹೆಮ್ಮರಗಳು ಕಿಕ್ಕಿರೋದ್ರಿಂದ ಅಲ್ಲಿ ಅಷ್ಟಾಗಿ ಬೆಳಕು ಅಂತ ಅನ್ನೋದು ಇರೋದಿಲ್ಲ. ಅದನ್ನೇ ಕವಿ ಇಲ್ಲಿ ಹೀಗೆ ಹೇಳ್ತಾನೆ: ಅಲ್ಲಿದ್ದುದು ಬೆಳಕೆಂಬುದಲ್ಲ, ಕತ್ತಲೂ ಅಲ್ಲ. ಅತ್ತ ಬೆಳಕ ಅದೂ ಇಲ್ಲ, ಇತ್ತ ಪೂರ್ತಿ ಕತ್ತಲ ಅದೂ ಅಲ್ಲ. ಬೆಳಕೋ ಕತ್ತಲೋ ಶಿವನೇ ಬಲ್ಲ, ಶಿವನೇ ಬಲ್ಲ. ಅಲ್ಲಿ ಪದಗಳ ರಿಪಿಟೇಷನ್ ನೋಡಿ, ಕವನದ ಅರ್ಥವನ್ನು ಇನ್ನಷ್ಟು ತನ್ನ ಓದುಗರಿಗೆ ತಿಳಿಸುವಲ್ಲಿ ಇಂತಹ ರಿಪಿಟೇಷನ್ಗಳು ಅಥವಾ ಪದಗಳ ಪುನರಾವರ್ತನೆಗಳು ಅರ್ಥದ ಗಾಢತೆಯನ್ನು ಹೇಳ್ತಾ ಹೋಗ್ತವೆ. ಪ್ರೇತಗಳಂದದಿ ಭೀತಿಯ ಛಾಯೆ ಸುಳಿದಾಡಿತು ಅಲ್ಲಿ, ಅತ್ತ ಬೆಳಕೂ ಇಲ್ಲದ, ಇತ್ತ ಕತ್ತಲೂ ಅಲ್ಲದ ಆ ದಟ್ಟವಾದಂತಹ ಕಾಡು. ಅಲ್ಲಿ ಒಂದು ರೀತಿಯ ಭೀತಿಯ ಛಾಯೆ ಕವಿಯನ್ನು ಆವರಿಸ್ತದೆ. ಆ ಘೋರ ಕಾನನದಲ್ಲಿ ಇವರು ಮತ್ತೆಯೂ ನಡೀತಾರೆ. ಅದನ್ನು ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ, ನಡೆದೆ ಸಾಹಸ ಬಿಡದೆ ಎದೆಗೆಡದೆ. ಅವರು ಇನ್ನಷ್ಟು ನಡ್ಕೊಂಡು ಮುಂದೆ ಹೋಗ್ತಾರೆ. ಒಂದು ಸಲ ಕವನದ ಆರಂಭದ ಗೆರೆಯನ್ನು ನೆನಪಿಸಿಕೊಳ್ಬೇಕು. ನಿದ್ದೆಯ ಲೋಕದಿ ಕನಸಿನ ಬೀದಿ, ಅಲ್ಲಿ ಅವ್ರು ನಡೀತಾ ಇದ್ದಾರೆ. ಅಂತಹ ಕನಸಿನ ಬೀದಿಯಲ್ಲಿ ಅವ್ರು ನಡೀತಾ ಇರುವಂಥದ್ದು. ನಡೆದೆ ಸಾಹಸ ಬಿಡದೆ ಎದೆಗೆಡದೆ. ಸರಿ, ಹಂಗೆ ಮುಂದೆ ನಡೆಯುವಾಗ ಅಲ್ಲಿಯ ಈ ವಾತಾವರಣ ಹೇಗಿತ್ತು? ಸುತ್ತಲೂ ಮೌನ, ಸ್ಮಶಾನ ಮೌನ. ಸಾಮಾನ್ಯವಾಗಿ ನನಗೆ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿಯೂ ಸ್ಮಶಾನದ ಮೌನ ಇನ್ನೂ ಭೀಕರವಾದದ್ದು, ಇನ್ನೂ ಗಂಭೀರವಾದದ್ದು. ಅಂತಹ ಮೌನ ಅಲ್ಲಿ ಆ ಕಾಡಲ್ಲಿ ಕವಿಗೆ ಕಾಣಿಸೋದನ್ನು ಇಲ್ಲಿ ಚಿತ್ರಿಸ್ತಾರೆ. ಸರಿ, ಇದೇ ಮೌನ ಇದ್ದಾಗಲೂ ಕವಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಡನ್ನು ದಾಟ್ತಾರೆ. ಕಾಡನ್ನು ದಾಟಿದೆ. ಸರಿ, ದಾಟಿದ್ದಾಯ್ತು. ಮುಂದೆ ಏನಿದೆ? ಮುಂಗಡೆ ಬೆಟ್ಟ. ಕಾಡನ್ನು ದಾಟಿದೆ, ಮುಂಗಡೆ ಬೆಟ್ಟ. ಮುಂದ್ಗಡೆ ದೊಡ್ಡದಾದಂಥ ಒಂದು ಬೆಟ್ಟ ಇದೆ. ಅಲ್ಲಿ ಇನ್ನು ಹೇಗೆ ಕಾಣ್ತವೆ? ಶಿಖರವೋ ನಿಂತಿದೆ, ಮುಗಿಲಿನ ಮಟ್ಟ. ಆ ಬೆಟ್ಟ ಎಷ್ಟು ಎತ್ತರವಾಗಿತ್ತು, ಅದು ಮುಗಿಲಿನವರೆಗೆ ಚಾಚಿಕೊಂಡಿತ್ತಂತೆ. ಸರಿ, ಅಲ್ಲಿಗೆ ಹತ್ತುತ್ತಾನ ಕವಿ, ಅಥವಾ ಹೋಗ್ತಾನ, ಅಥವಾ ಕೆಳಗಡೆ ನಿಂತು ನೋಡ್ತಾನ? ಮುಂದಿನ ಸಾಲಲ್ಲಿ ಆ ಚಿತ್ರಣ ಸಿಗುತ್ತೆ. ಹತ್ತಿ 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 ಹತ್ತಿ. ಒಂದು ಪಾದದಲ್ಲಿ ಒಟ್ಟು 4 ಪದಗಳಿವೆ. ನೀವು ಪುಸ್ತಕವನ್ನು ನೋಡಿದರೆ, ಕವನವನ್ನು ನೋಡಿದರೆ, ಗಮನಿಸಿದರೆ ನಿಮ್ಗೆ ಗೊತ್ತಾಗ್ತವೆ. ಒಂದೇ ಪದ 4 ಸಲ ರಿಪೀಟ್ ಆಗಿದೆ. ಹತ್ತಿ 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 ಹತ್ತಿ, ಕಡೆಯಲ್ಲಿ ಸಿಕ್ಕಿತು ನಡುನೆತ್ತಿ. ಕೊನೆಗೆ ನಡುನೆತ್ತಿಯೂ ಸಿಕ್ಕಿಬಿಡ್ತದೆ. ಹತ್ತುತ್ತಾನೆ ಕವಿ. ತನ್ನ ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಸೀದಾ ಹತ್ತಿ ನಡುನೆತ್ತಿಯನ್ನೇ ತಲುಪ್ತಾನೆ, ತುದಿಗೆ ತಲುಪ್ತಾನೆ. ಇದೆಲ್ಲವೂ ಮತ್ತೆ ಕವನದ ಮೊದಲ ಸಾಲನ್ನು ನೆನಪಿಸಿಕೊಳ್ಳಿ. ನಿದ್ದೆಯ ಲೋಕದಿ ಕನಸಿನ ಬೀದಿ. ಸರಿ, ಕವನ ಹೀಗೆ ಮುಂದುವರಿತಾ ಈಗ ಕವಿ ಎಲ್ಲಿಗೆ ತಲುಪಿದ್ದಾನೆ? ಬೆಟ್ಟದ ನಡುನೆತ್ತಿಯನ್ನು ತಲುಪಿದ್ದಾನೆ. ಅಷ್ಟು ಎತ್ತರಕ್ಕೆ ಹೋಗಿ ನಿಂತಹ ಕವಿ ತನ್ನ ಸುತ್ತಲಿನ ಜಗತ್ತನ್ನು ಕಾಣ್ತಾನೆ. ನೋಡಿದಾಗ ಏನು ಕಂಡಿತು? ಯಾವುದೋ ಊರು. ಆ ಊರು ಯಾವುದಪ್ಪ? ಯಾವುದೋ ಒಂದು ಊರು ಕಾಣಿಸ್ತಾ ಇದೆಯಲ್ಲ, ಎಲ್ಲೋ ನೋಡ್ದಂಗಿದೆಯಾ ಗೊತ್ತಿಲ್ಲ. ಯಾವುದೋ ಊರು, ಆ ಊರು ಎಲ್ಲೋ ನೋಡ್ದಂಗಿದೆಯಾ ಗೊತ್ತಿಲ್ಲ. ನೋಡಿಲ್ವಾ? ನೋಡಿದ್ದೀನಿ. ಏನೋ ಒಂಥರದ ಗೊಂದಲ. ಬರೀ ಮಾಯದ ಊರು. ಅಲ್ಲಿ ಏನಿವೆ? ಧನಿಕರ ಮನೆಗಳು ಒಂದೆಡೆ ನಿಂತಿವೆ. ಕವಿ 2 ಭಾಗ ಮಾಡ್ತಾನೆ ಆ ಊರಲ್ಲಿಯ ಸ್ಥಿತಿಯನ್ನು. ಒಂದು ಕಡೆ ಧನಿಕರ ಮನೆಗಳು ಒಂದೆಡೆ ನಿಂತಿವೆ. ಇನ್ನೊಂದು ಕಡೆಯಿಂದ ಏನಿದೆ? ಬಡವರ ಗುಡಿಸಲು ಒಂದೆಡೆ ನಿಂತಿವೆ. ಒಂದು ಕಡೆಯಿಂದ ಧನಿಕರ ಮನೆಗಳು, ಇನ್ನೊಂದು ಕಡೆಯಿಂದ ಬಡವರ ಗುಡಿಸಲು.
ಹೀಗಿರ್ತವೆ. ಈಗ ಈ ತರಗತಿಯನ್ನೇ 2 ಭಾಗ ಮಾಡಿಕೊಳ್ಳಿ ಬೇಕಿದ್ರೆ, ಅಥವಾ ಮನಸ್ಸಲ್ಲಿ ನೀವು ಕಲ್ಪಿಸಿಕೊಳ್ಳಿ. ಒಂದು ಕಡೆಯಿಂದ ಧನಿಕರು, ಇನ್ನೊಂದು ಕಡೆಯಿಂದ ಬಡವರು. ಈ ಒಂದು ಕಡೆಯಲ್ಲಿರುವ ಧನಿಕರ ಮನೆಗಳು ಹೇಗಿವೆ ಅಂತನ್ನುವುದನ್ನು ಕವಿ ಚಿತ್ರಿಸ್ತಾ ಹೋಗ್ತಾನೆ. ಧನಿಕರ ಮನೆಗಳಲ್ಲಿ ಮಣಿ ದೀಪಗಳು ಉರಿತಾ ಇದ್ವಂತೆ, ಒಂಥರ ಜೀವಂತಿಕೆ ಇತ್ತು. ಜ್ಯೋತಿಯ ಮಣಿ ದೀಪಗಳಲ್ಲಿ. ಸರಿ, ಇನ್ನೊಂದು ಕಡೆಯಿಂದ ಬಡವರ ಗುಡಿಸಲಲ್ಲಿ ಹೇಗಿತ್ತು? ಕತ್ತಲು ಕಗ್ಗತ್ತಲು. ಇಲ್ಲಿ 2 ಎಕ್ಸ್ಟ್ರೀಮ್ಸ್, 2 ಅತಿಗಳನ್ನು ನೀವು ಕಾಣ್ತೀರಿ. ಇಲ್ಲಿ ಶ್ರೀಮಂತರ ಮನೆಯಲ್ಲಿ ಮಣಿ ದೀಪಗಳು ಕಂಡ್ರೆ, ಬಡವರ ಮನೆ ಕತ್ತಲಿಂದ, ಅದರಲ್ಲಿಯೂ ಕಗ್ಗತ್ತಲಿನಿಂದ ಆವರಿಸಿಕೊಂಡಿದೆ. ಹಾಡಿನ ನುಂದನಿ ಇತ್ತ. ಶ್ರೀಮಂತರ ಮನೆಗಳಲ್ಲಿ ಹಾಡಿನ ನುಣುಪಾದ ಧ್ವನಿ ಕೇಳಿಸ್ತಾ ಇರ್ತದೆ. ಅಲ್ಲಿ ಸಂಭ್ರಮ ಮನೆ ಮಾಡಿದೆ, ಸಂತೋಷ ಮನೆ ಮಾಡಿದೆ. ಗೋಳಿನ ನೀಳ್ದನಿ ಇತ್ತ. ಬಡವರ ಕಡೆಯಲ್ಲಿ ಗೋಳಿನ ಧ್ವನಿಯು ಕೇಳಿಸ್ತಾ ಇದೆ. ಕೂಳನು ಹೆಮ್ಮಗೆ ಬಿಸುಡುವರಲ್ಲಿ. ಇಲ್ಲಿ ಶ್ರೀಮಂತರ ಕಡೆಯಲ್ಲಿ ಈಗ ಕೂಳನು ಆಹಾರವನ್ನು ಬೀಸಿಡ್ತಾ ಇದ್ದಾರೆ. ತಿಂದುಂಡು ಹೊಟ್ಟೆ ತುಂಬಿದೆ, ಲೆಕ್ಕಕ್ಕಿಂತ ಜಾಸ್ತಿ ಇದೆ. ಹೊಟ್ಟೆ ತುಂಬಿದ ಬಳಿಕ ಉಳಿದದ್ದನ್ನು ಎಸಿತಾರೆ. ಈ ಕಡೆಯಲ್ಲಿ ಬಡವರ ಕಡೆಯಲ್ಲಿ ಹೊಟ್ಟೆಗೆ ಇಲ್ಲದೆ ಕೊರಗುವರಲ್ಲಿ. ಇಲ್ಲಿ ಹೊಟ್ಟೆಗೆ ಇಲ್ಲ, ಎಸೆಯುವುದು ಹೋಗಲಿ, ಇಲ್ಲಿ ಹೊಟ್ಟೆಗೇ ಇಲ್ಲ, ಉಪವಾಸ ಇದ್ದಾರೆ. ಸರಿ, ಇನ್ನೊಂದು ಉದಾಹರಣೆ. ಶ್ರೀಮಂತರ ಕಡೆಯಲ್ಲೀಗ ಈ ಕಡೆ ಉದ್ಯಾನ. ಸರಿ ಸರಿ ಸರಿ, ಈ ಕಡೆ ಏನಿದೆ? ಇವರ ಮನೆ ಸುತ್ತಮುತ್ತಲು ಹೂವಿನ ಗಿಡಗಳು ಇತ್ಯಾದಿ ಇದೆ. ಸಂಭ್ರಮವನ್ನು, ಸಂತೋಷವನ್ನು, ಶ್ರೀಮಂತಿಕೆಯನ್ನು ಸೂಚಿಸ್ತವೆ ಇಂತಹ ಪದಗಳಿಗೆ ಒಳ ಅರ್ಥಗಳೊಂದಿರ್ತವೆ. ಅದಕ್ಕೆ ನಾವು ಸಾಂಕೇತಿಕ ಅರ್ಥ ಅಂತ ಕರಿತೀವಿ. ಈ ಕಡೆ ಉದ್ಯಾನ ಆಯಿತು. ಸರಿ, ಬಡವರ ಸೈಡಲ್ಲಿ ಏನಿದೆ? ಬಡವರ ಸೈಡಲ್ಲಿ ಈ ಕಡೆ ಬರೀ ಸ್ಮಶಾನ. ಹೊಟ್ಟೆಗೆ ಹಿಟ್ಟಿಲ್ಲ, ಮಾನ ಮುಚ್ಚುವ ಬಟ್ಟೆ ಇಲ್ಲದ ಬಡವರಿವರು. ಈ ಕಡೆಯಲ್ಲಿ ಬರೀ ಸ್ಮಶಾನಗಳು ಇವೆ ಅಷ್ಟೇ. 2 ಎಕ್ಸ್ಟ್ರೀಮ್ಸು. ಒಂದು ಕಡೆಯಿಂದ ಮಣಿ ದೀಪಗಳಿದ್ದವು, ಇನ್ನೊಂದು ಕಡೆಯಿಂದ ಕತ್ತಲಿತ್ತು. ಒಂದು ಕಡೆಯಲ್ಲಿ ಹಾಡಿನ ನುಂದನಿ ಇತ್ತು, ಇನ್ನೊಂದು ಕಡೆಯಲ್ಲಿ ಗೋಳಿನ ನೀಳ್ದನಿ ಇತ್ತು. ಒಂದು ಕಡೆ ಕೂಳನು ಹೆಮ್ಮಗೆ ಬಿಸಿಡ್ತಾ ಇದ್ರು, ಎಸಿತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಹೊಟ್ಟೆಗಿಲ್ಲದೆ ಕೊರಗ್ತಾ ಇದ್ರು. ಒಂದು ಕಡೆ ಉದ್ಯಾನ ಇತ್ತು, ಇನ್ನೊಂದು ಕಡೆ ಸ್ಮಶಾನ ಇತ್ತು. ಕವಿಯ ಜೀವನಾನುಭವ ಇನ್ನೂ ಬಹಳ ಅಪಾರವಾಗಿದೆ. ಇನ್ನೂ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಇದು ಎಲ್ಲವೂ ಕೂಡ ನಿದ್ದೆಯ ಲೋಕದಿ ಕನಸಿನ ಬೀದಿಯಲ್ಲಿ ಕಾಡನ್ನು ಅಲೆದು ಅದರ ಮುಂದಕ್ಕೆ ಹೋದಾಗ ಬೆಟ್ಟವೂ ಕಂಡು ಆ ಬೆಟ್ಟದ ನೆತ್ತಿಯನ್ನ ಏರಿ ಕೆಳಗಡೆ ಇರುವಂಥ ಊರನ್ನು ಕಂಡಾಗ ಕಾಣಿಸಿದಂಥ ವ್ಯತ್ಯಾಸಗಳು. ಸರಿ, ಇಷ್ಟಾದಮೇಲೆ ಪೀತಾಂಬರಗಳ ಒದೆಯುವರಲ್ಲಿ ಶ್ರೇಷ್ಠವಾದಂತಹ ಬಟ್ಟೆಗಳನ್ನು, ರೇಷ್ಮೆ ಬಟ್ಟೆಗಳನ್ನು, ದುಬಾರಿ ಬಟ್ಟೆಗಳನ್ನು ಯಥೇಚ್ಛವಾಗಿ ಹೊದ್ಕೊಳ್ತಾ ಇದ್ದಾರೆ ಶ್ರೀಮಂತರ ಕಡೆಯಲ್ಲಿ. ಬಡವರ ಕಡೆಯಲ್ಲಿ ಕೌಪೀನಕು, ಲೋಕಲ್ ಲ್ಯಾಂಗ್ವೇಜನ್ನು ನಾವು ಲಂಗೋಟಿ ಅಂತ ಏನು ಕರಿತೀವಿ, ಕೌಪೀನ ಮೀನ್ಸ್ ಅದು. ಕೌಪೀನಕು ಚಿಂದಿಯೂ ಸಿಗದು ಇಲ್ಲಿ. ಮಾನ ಮುಚ್ಚುವ, ಕನಿಷ್ಠ ಮಾನವನ್ನು ಮುಚ್ಚುವಷ್ಟು ಬಟ್ಟೆಯ ತುಂಡು ಕೂಡ ಈ ಬಡವರಿಗಿಲ್ಲ. ನೋಡುತ್ತಾ ನೋಡುತ್ತಾ ನೋಡುತ್ತಿದ್ದೆ. ಪದಗಳ ರಿಪಿಟೇಷನ್ ಗಮನಿಸಿ. ಇಡೀ ಕವನಗಳು ಇದೇ ಥರದಲ್ಲಿ ಮುಂದುವರಿತಾ ಹೋಗ್ತವೆ. ನೋಡುತ್ತಾ ನೋಡುತ್ತಾ ನೋಡುತ್ತಿದ್ದೆ. ತದೇಕ ಚಿತ್ತದಿಂದ ಕವಿ ಗಮನಿಸ್ತಾ ಇದ್ದಾನೆ. ಕೇವಲ ನೋಡುವಿಕೆಯಲ್ಲ ಇದು, ಗಮನಿಸ್ತಾ ಇದ್ದಾನೆ. ನೋಡುತ್ತೀರೆ ಇರೆ ಬೆಚ್ಚಿ ಬಿದ್ದೆ. ಹಾಗೆ ನೋಡ್ತಾ ಇದ್ರೆ ಕವಿ ಬೆಚ್ಚಿ ಬೀಳ್ತಾನೆ. ಯಾಕೆ ಬೆಚ್ಚಿ ಬಿದ್ದ? ಮತ್ತೆ ಈ ವ್ಯತ್ಯಾಸಗಳನ್ನು ಗಮನಿಸ್ತಾ ಹೋಗ್ತಾ ಇದ್ದ ಹಾಗೇನೆ ಕವಿಗೆ ಇನ್ನಷ್ಟು ಮನಸ್ಸಿಗೆ ನೋವು ಉಂಟಾಗ್ತವೆ. ಮತ್ತೆ ಕವನ ಮುಂದುವರಿಯುತ್ತೆ. ಬಡಬಗ್ಗರ ಜಠರಾಗ್ನಿಯು ಎದ್ದು. 2 ದಿವಸ ಅಂತ ಈ ಬಡವರು ಸಹಿಸಿಕೊಳ್ತಾರೆ. ಒಂದು ದಿವಸ ಅವರ ಜಠರದ ಅಗ್ನಿಯು, ಸಮುದ್ರದಲ್ಲಿ ಬಡವಾಗ್ನಿ ಅಂತನ್ನೋದಿದೆ, ಸಮುದ್ರದ ಆಳದಲ್ಲಿ ಬೆಂಕಿ ಇದೆ ಅಂತನ್ನೋ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಬಡಬಗ್ಗರ ಜಠರದ ಅಗ್ನಿ, ಹೊಟ್ಟೆಯ ಹಸಿವಿನ ಬೆಂಕಿ ಎಚ್ಚೆತ್ತುಕೊಳ್ಳುತ್ತೆ. ಗುಡಿಸಲುಗಳಿಗೆ ಬೆಂಕಿಯು ಬಿದ್ದು. ಹಸಿವಿನ ಬೆಂಕಿ ಮಕ್ಕಳೇ ಇದು, ಹಸಿವಿನ ಬೆಂಕಿ ಇದು. ಹಾಗೆ ಬೆಂಕಿ ಬೀಳುತ್ತೆ. ಪರಿಣಾಮವಾಗಿ
ಧಗ್ಗ 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 ಹೊತ್ತಿದುದು, ಬುಗ್ಗಿ ಬುಗ್ಗಿಲೆನ್ನುತ್ತ ಮುತ್ತಿದುದು. ಧಗಧಗನೆ ಗುಡಿಸಲುಗಳು ಉರಿಯಕ್ಕೆ ಶುರುವಾಗ್ತದೆ. ಹಸಿವಿನ ಬೆಂಕಿ ಇದು. ಬುಗ್ಗಿ ಬುಗ್ಗಿಲೆನ್ನುತ್ತ ಮುತ್ತಿದುದು. ಹಾಗೆ ಬಡವರ ಮನೆಯಲ್ಲಿ ಹುಟ್ಟಿಕೊಂಡಂಥ ಹಸಿವು ಅಂತನ್ನುವ ಬೆಂಕಿ ಊರನ್ನೆಲ್ಲ ಹರಡಿಕೊಳ್ಳುತ್ತೆ. ಅದು ಯಾವ ಎತ್ತರಕ್ಕೆ ಏರಿತು, ಅದರ ತೀವ್ರತೆ ಎಷ್ಟಿತ್ತು. ಮುಗಿಲಿನವರೆಗೂ ಬಾನಿನವರೆಗೂ, ದಿಕ್ಕು ದಿಕ್ಕುಗಳ ಜುಟ್ಟಿನವರೆಗೂ, ಬಡವರ ಬೆಂಕಿಯ ನಾಲಗೆ ಚಾಚಿ, ಶ್ರೀಮಂತರನು ಅಪ್ಪಿತು ಬಾಚಿ. ಕ್ಲೈಮ್ಯಾಕ್ಸ್ ಒಂದರ್ಥದಲ್ಲಿ ನಿಮಗೆ ಇಲ್ಲಿಯೇ ಸಿಕ್ಕಿಬಿಡ್ತವೆ. ತನ್ನ ಮನೆಯಲ್ಲಿ ಹುಟ್ಟಿದ ಹಸಿವಿನ ಬೆಂಕಿ ಬಡಬಗ್ಗರನ್ನು ಮಾತ್ರವೇ ಸುಟ್ಟದ್ದಲ್ಲ, ಆ ಬಡವರ ಬೆಂಕಿಯ ನಾಲಗೆಯು ಚಾಚಿಕೊಂಡು ಶ್ರೀಮಂತರನ್ನ ಅಪ್ಪಿಕೊಳ್ಳುತ್ತೆ, ಅವರಿಗೂ ಬಿಸಿ ಮುಟ್ಟಿಸುತ್ತೆ. ಬಡವರ ಸಿಟ್ಟದು ಏನು ಪಿಶಾಚಿ. ಆಶ್ಚರ್ಯಚಕಿತನಾಗ್ತಾನೆ ಕವಿ. ಯಪ್ಪ, ಆ ಸಿಟ್ಟು ಹೇಗಿತ್ತು, ಏನು ಪಿಶಾಚಿ. ಬಡವಾಗ್ನಿಯೂ ಕೂಡ ತಲೆ ತಗ್ಗಿತು ನಾಚಿ. ಬಡವಾಗ್ನಿಯೂ ಕೂಡ ನಾಚುವಂತಿತ್ತಂತೆ. ಆ ಬಡವರ ಸಿಟ್ಟು, ಆಕ್ರೋಶ, ಅಸಹನೆ, ಹಸಿವು ಇದು ಏನು ಮಾಡಿತ್ತು? ಇದರ ಪರಿಣಾಮ ಏನು? ಶ್ರೀಮಂತರ ಸೌಧಂಗಳ ನೆತ್ತಿ. ಶ್ರೀಮಂತರ ಗುಡಿಸಲಲ್ಲಿದ್ದದ್ದಲ್ಲ, ಅವರು ಸೌಧಗಳಲ್ಲಿ ಇದ್ದರು. ಶ್ರೀಮಂತಿಕೆಯ ಸಂಕೇತಗಳಿವು. ಶ್ರೀಮಂತರ ಸೌಧಂಗಳ ನೆತ್ತಿ, ಸೀದುದು ಬಡ ಹೊಟ್ಟೆಯ ಉರಿ ಹೊತ್ತಿ. ದೂರದ ಆ ಗಿರಿ ಶಿಖರದ ಮೇಲೆ, ಬೆಟ್ಟದ ಮೇಲೆ ಕವಿ ಸೇಫ್ ಆಗಿದ್ದ, ಸುರಕ್ಷಿತವಾಗಿದ್ದ. ಅವನಿಗೆ ಇಲ್ಲಿಯವರೆಗೆ ಈ ಬಡವರ ಹಸಿವಿನ ಬೆಂಕಿಯ ಕೆನ್ನಾಲಗೆಯೋ ಅಥವಾ ಬಿಸಿಯೋ ಇದ್ಯಾವುದು ತಲುಪಿರಲಿಲ್ಲ. ಈಗ ನೋಡೋಣ. ನನಗೂ ತಟ್ಟಿತು ಬೆಂಕಿಯ ಜ್ವಾಲೆ. ಕವಿಯು ಕೂಡ ಸಮಾಜದ ಒಂದು ಭಾಗವೇ ಆಗಿರೋದ್ರಿಂದ ಈ ಬೆಂಕಿಯ ಜ್ವಾಲೆ ಅವನಿಗೂ ತಾಗ್ತವೆ. ಕೇಳಿಸಿತೊಡನೆಯೇ ಹಾಹಾಕಾರ. ಬೆಟ್ಟದ ಮೇಲೆ ನಿಂತುಕೊಂಡು ಕೆಳಗಡೆಗೆ ನೋಡ್ತಾ ಇದ್ದಾನೆ. ಏನಾಗ್ತಾ ಇದೆ, ಹೇಗಿದೆ, ಪರಿವರ್ತನೆ ಏನು, ಸಮಸ್ಯೆಗಳೇನು ಗಮನಿಸ್ತಾನೇ ಇರ್ತಾನೆ. ಹಾಗೆ ಕೆಳಗಡೆ ನೋಡುವಾಗ ಮಕ್ಕಳು ಮರಿಗಳ ಚೀತ್ಕಾರ. ಮಕ್ಕಳು ಮರಿಗಳು ಜೋರಾಗಿ ಚೀತ್ಕರಿಸ್ತಾ ಇರ್ತವೆ. ಅಳುವ ಧ್ವನಿ ಈತನೇ ಕೇಳಿಸ್ತವೆ. ಯಾರ್ದೆಲ್ಲ ಕೇಳಿಸುತ್ತೆ? ಇಡೀ ಸಮಾಜದ ಎಲ್ಲ ಮಂದಿಯದನ್ನು ಕೇಳಿಸುತ್ತೆ. ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ನವವಧುಗಳು, ಶ್ರೀಮಂತೆಯರು, ಹುಡುಗರು, ಮುದುಕರು, ಕುಂಟರು, ಕಿವುಡರು, ಬಡವರ ಗೋಳನು ಕೇಳದ ಕಿವುಡರು, ಹೊಟ್ಟೆಯ ಪಾಡಿಗೆ ಕಾವಿಯ ನುಟ್ಟು, ಬಡವರ ಹಸಿವೆಗೆ ಮೌಢ್ಯವ ಕೊಟ್ಟು, ಸುಖ ಸಂಪತ್ತನ್ನು ಕೊಂಡವರು, ಮೃಷ್ಟಾನ್ನವನೇ ಉಂಡವರು, ಗುರುಗಳು, ಶಿಷ್ಯರು, ಮನೆಗಳು, ಮಠಗಳು ಎಲ್ಲರೂ ಬೆಂದರು ಬಡವಾಗ್ನಿಯಲಿ, ಬಡವರ ಬಗ್ಗರ ಜಠರಾಗ್ನಿಯಲಿ. ಸ್ವಲ್ಪ ದೀರ್ಘವಾಗಿ ಈ ಕವನವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಕವನದ ಭಾಗವನ್ನು ಮುಂದೆ ಇಟ್ಟಿದ್ದೇನೆ. ಎಷ್ಟು ಮಂದಿಯನ್ನೆಲ್ಲ ಈ ಬಡವರ ಹಸಿವಿನ ಬೆಂಕಿ ತಾಗುತ್ತೆ, ನಾಟುತ್ತೆ. ಎಷ್ಟು ಜನ ಇದರಲ್ಲಿ ಸಫರ್ ಆಗ್ತಾರೆ ಅಥವಾ ನೊಂದುಕೊಳ್ತಾರೆ ಅಂತನ್ನೋದನ್ನು ಇಲ್ಲಿ ಗಮನಿಸಿ. ಇಂತಹ ಬೆಂಕಿಯೇ ಯಾರನ್ನೂ ಬಿಟ್ಟಿಲ್ಲ. ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ನವ ವಧುಗಳು, ಶ್ರೀಮಂತೆಯರು, ಹುಡುಗರು, ಮುದುಕರು, ಕುಂಟರು, ಕಿವುಡರು. ನೀವು ಸುಮ್ಮನೆ ಒಂದು ವೈಟ್ ಶೀಟನ್ನು ಇಟ್ಕೊಂಡು ಇದನ್ನು 1 2 3 4 ಅಂತ ಪಟ್ಟಿ ಬರಿತಾ ಹೋದರೆ ಸಮಾಜದ ಎಲ್ಲ ವರ್ಗವನ್ನು ಕೂಡ ಬಡವರ ಹಸಿವು ಪರಿಣಾಮ ಅವರಿಗೆಲ್ಲರಿಗೂ ತಾಗಿರುವುದನ್ನು ನೀವು ಗಮನಿಸ್ತೀರಿ. ಆಮೇಲೆ ಬಡವರ ಗೋಳನ್ನು ಕೇಳದ ಕಿವುಡರು, ಹೊಟ್ಟೆಯ ಪಾಡಿಗೆ ಕಾವಿಯನ್ನುಟ್ಟಂಥವರು. ಇದು ಕೇವಲ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಅಂತಲ್ಲ,
ಇದು ಎಲ್ಲ ಇಂತಹ ಸ್ವಾಮೀಜಿಗಳನ್ನಾಗಲಿ ಮೌಲ್ವಿಗಳನ್ನಾಗಲಿ ಪಾದ್ರಿಗಳನ್ನಾಗಲಿ ಎಲ್ಲರನ್ನೂ ಇದು ಒಳಗೊಳ್ಳುತ್ತೆ. ಬಡವರ ಹಸಿವೆಗೆ ಇವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ ಮೌಢ್ಯವನ್ನು ಕೊಡ್ತಾರೆ, ಆ ಮೂಲಕ ಸುಖ ಸಂಪತ್ತನ್ನು ಕೊಳ್ತಾರೆ. ಇಲ್ಲಿ ಒಂದು ರೀತಿಯ ಕೊಡುಕೊಳ್ಳುವಿಕೆಗಳಿವೆ. ಇಂತಹ ಪೀಠಾಧಿಪತಿಗಳು ಎಲ್ಲ ಧರ್ಮದವರನ್ನು ಕೂಡ ಒಳಗೊಂಡಂತೆ ಕವಿ ಇಲ್ಲಿ ಹೇಳುವಂಥ ಕುವೆಂಪು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಕುವೆಂಪು ಅವರ ಅನೇಕ ಬರಹಗಳಲ್ಲಿ ಇಂತಹ ಇನ್ಫ್ಲೂಯೆನ್ಸ್ಗಳನ್ನು ಅಥವಾ ಪ್ರಭಾವಗಳನ್ನು ನೀವು ಕಾಣೋದು ಸಾಧ್ಯವಾಗುತ್ತೆ. ಸದ್ಯ ಕವನದಿಂದ ನಾವು ಹೊರಕ್ಕೆ ಹೋಗೋದು ಬೇಡ. ಹೊಟ್ಟೆಯ ಪಾಡಿಗೆ ಕಾವಿಯನ್ನುಟ್ಟಂಥದ್ದು ಜನರ ಉದ್ಧಾರಕ್ಕಾಗಿ ಅಲ್ಲ ಅಂತ ಹೇಳುವ ಮೂಲಕ ಬಡವರ ಹಸಿವೆಗೆ ಮೌಢ್ಯವನ್ನು ಕೊಟ್ಟರು, ಪರಿಣಾಮವಾಗಿ ಸಂಪತ್ತನ್ನು ಕೊಂಡುಕೊಂಡ್ರು, ಮೌಢ್ಯವನ್ನು ಕೊಟ್ಟರು, ಸಂಪತ್ತನ್ನು ಪಡ್ಕೊಂಡ್ರು. ಸುಖ ಸಂಪತ್ತನ್ನು ಕೊಂಡವರಿವರು ಪರಿಣಾಮವಾಗಿ ಏನು ಮಾಡ್ತಾರೆ? ಮೃಷ್ಟಾನ್ನವನ್ನೇ ಉಂಡಿದ್ದಾರೆ. ಆಮೇಲೆ ನಮಗೂ ನಿಮಗೂ ನೇರ ಇಲ್ಲಿ ಅನ್ವಯ ಮಾಡ್ತಾರೆ ನೋಡಿ. ಗುರುಗಳು, ಶಿಷ್ಯರು, ಮನೆಗಳು, ಮಠಗಳು. ಸರಿ, ಇಷ್ಟು ದೊಡ್ಡ ಪಟ್ಟಿ ಆದಮೇಲೆ ಕವಿಗೆ ಇನ್ನೂ ತೃಪ್ತಿ ಇಲ್ಲ. ಕೊನೆಯಲ್ಲಿ ಏನು ಹೇಳ್ತಾರೆ? ಎಲ್ಲರೂ ಅಂತ ಅಂದುಬಿಟ್ರು. ಎಲ್ಲರೂ ಬೆಂದರು ಬಡವಾಗ್ನಿಯಲ್ಲಿ, ಬಡವರ ಬಗ್ಗರ ಜಠರದ ಅಗ್ನಿ. ಇದು ಹಸಿವಿನ ಅಗ್ನಿ. ಇದು ಬಡವನ ಜಠರಾಗ್ನಿಯೇ ಬಡವಾಗ್ನಿ. ಬಡವನೇ ಕಲಿಯುಗದಂತ್ಯದ ಕಲ್ಕಿ. ಒಂದು ಪುಟ್ಟ ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಕವಿಯ ಒಂದು ಪುಟ್ಟ ಹೇಳಿಕೆಯನ್ನು ಕೊಡ್ತಾನೆ ಒಂದು ಸಾಲಲ್ಲಿ. ಏನದು? ಕಲಿಯುಗದ ಅಂತ್ಯದ ಕಲ್ಕಿ ಯಾರು? ಬಡವನೇ ಕಲಿಯುಗದ ಅಂತ್ಯದ ಕಲ್ಕಿ. ಇಲ್ಲಿ ಜಾತಿ ಧರ್ಮಗಳಲ್ಲ, ಬಡವನೇ ಕಲಿಯುಗದ ಅಂತ್ಯಕ್ಕೆ ಕಾರಣನಾಗ್ತಾನೆ ಅಂತನ್ನುವ ಒಂದು ಫ್ಲ್ಯಾಶ್, ಒಂದು ಹೊಳಹು ಕವಿಯದು, ಒಂದು ಹೊಳಹು ಕವಿಯದು. ಕವಿ ಹಿಂದಿನದನ್ನು ಕಾಣೋದು ಮಾತ್ರ ಅಲ್ಲ, ಸಮಕಾಲೀನ ಬದುಕಲ್ಲಿ ಬದುಕ್ತಾ ಇರುವಂಥದ್ದು ಮಾತ್ರವಲ್ಲ, ಮುಂದಿನದನ್ನು ಊಹಿಸಬಲ್ಲವನಾಗ್ತಾನೆ ಅಂತನ್ನುವ ಒಂದು ಮಾತಿದೆ. ಕವಿಗಳಿಗೆ ಇಂತಹ ಮುಂಗಾಣಿಕೆ ಇದೆ ಅಂತನ್ನುವ ಒಂದು ಮಾತಿದೆ. ಇಲ್ಲಿ ನೀವು ಅದನ್ನು ಕಾಣ್ಬೋದು. ಬಡವನೇ ಕಲಿಯುಗದ ಅಂತ್ಯ ತರುವಂತಹ ಕಲ್ಕಿಯಾಗ್ತಾನೆ ಅಂತ ಹೇಳಿಕೊಂಡು ಇರಲಿ. ಎಲ್ಲಿದ್ದಾನೆ ಕವಿ? ಬೆಟ್ಟದ ಮೇಲ್ಗಡೆ ಇದ್ದಾನೆ, ಕೆಳಗಡೆ ನೋಡ್ತಾ ಇದ್ದಾನೆ. ಮತ್ತೆ ಕವನ ಹೀಗೆ ಮುಂದುವರಿಯುತ್ತೆ. ನೋಡುತ್ತಲಿದ್ದೆ. ಕವಿ ನೋಡ್ತಾನೇ ಇರ್ತಾನೆ, ಗಂಭೀರವಾದಂತಹ ಮುಖಭಾವದಿಂದ ನೋಡ್ತಾ ಇದ್ದರೆ ಕಣ್ಮರೆಯಾಯಿತು ಆ ದೃಶ್ಯ. ಯಾವುದೋ ಒಂದು ದೃಶ್ಯ ಕಣ್ಮರೆಯಾಗ್ತದೆ. ಒಂದು ದೃಶ್ಯದ ಕಣ್ಮರೆ ಇನ್ನೊಂದರ ಹುಟ್ಟಿಗೆ ಕಾರಣವಾಗ್ತದೆ. ಹೇಗೆ ಬೆಳಕಿನ ಆಬ್ಸೆನ್ಸು ಕತ್ತಲನ್ನು ಆಹ್ವಾನಿಸ್ತದೆಯೋ, ಕತ್ತಲು ಹೇಗೆ ಬೆಳಕಿಗೆ ಕಾರಣವಾಗ್ತದೆಯೋ ಅದಿದೆ ಇಲ್ಲಿ. ಕಣ್ಮರೆಯಾಯಿತು ಆ ದೃಶ್ಯ. ಏನಿದು ಈ ದೃಶ್ಯ? ಆ ದೃಶ್ಯ ಹೋಯ್ತಲ್ಲ, ಈಗ ಏನಿದು ಈ ದೃಶ್ಯ ಏನು? ಮತ್ತೆ ಬೆಟ್ಟದ ಮೇಲಿಂದ ಗಂಭೀರವಾದಂತಹ ಒಳಗಣ್ಣಿನ ಮೂಲಕ ನೋಡ್ತಾನೆ. ದಯವಿಟ್ಟು ಒಳಗಣ್ಣು ಅಂತ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದರಲ್ಲಿ ಏನಿದೆ ಅಂತಂದರೆ, ಇದು ಇನ್ನೂ ಬಹಳ ಭೀಕರವಾದದ್ದಿದೆ. ರಕ್ತದ ಜಲಪಾತವನ್ನು ಕಾಣ್ತಾನೀಗ. ರಕ್ತದ ಜಲಪಾತ. ಅಷ್ಟಾಗಿ ಅಲ್ಲಿ ಒಂದು ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಚಿಹ್ನೆ ಇದೆ ನೋಡಿ. ಪ್ರಾಯೋಗಿಕ ವಿಮರ್ಶೆಯಲ್ಲಿ ಪುಟ್ಟ ಲೇಖನ ಚಿಹ್ನೆಗಳು ಕೂಡ ಅತ್ಯಂತ ಮುಖ್ಯವೇ. ಅದು ಪೂರ್ಣ ವಿರಾಮ ಇರಬಹುದು, ಅಲ್ಪ ವಿರಾಮ ಇರಬಹುದು, ಅರ್ಧ ವಿರಾಮ ಇರಬಹುದು, ಆಶ್ಚರ್ಯ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಎಲ್ಲ ಈ ಲೇಖನ ಚಿಹ್ನೆಗಳು ಅತ್ಯಂತ ಮುಖ್ಯವಾಗ್ತದೆ. ಕಣ್ಮರೆಯಾಯಿತು ಆ ದೃಶ್ಯ. ಹಾಗಿದ್ರೆ ಈಗ ಹೊಸತೊಂದು ಬಂತು. ಏನದು? ಏನಿದು ಈ ದೃಶ್ಯ? ರಕ್ತದ ಜಲಪಾತ, ನರ ಮಾಂಸದ ನಾತ. ರವೇ ಜಲಪಾತದ ರೀತಿಯಲ್ಲಿ ಧುಮ್ಮಿಕ್ತಾ ಇದೆ. ಮನುಷ್ಯರ ಮಾಂಸದ ನಾತ ವಾಸನೆಯಲ್ಲಿ ಎರಡು, ಸುವಾಸನೆ ದುರ್ವಾಸನೆ. ಇಲ್ಲಿ ಒಟ್ಟು ಸ್ಮೆಲ್ ಅನ್ನುವ ಅರ್ಥ ಅಷ್ಟೇ. ನರ ಮಾಂಸದ ನಾತ. ಧುಮುಕುತ್ತಲಿದೆ ರಕ್ತದ ರಣಧ್ವನಿ, ಹೊರ ಹೊಮ್ಮುತ್ತಲಿದೆ ನರರ ಆರ್ತಧ್ವನಿ. ಅಲ್ಲಿ ಬರೇ ರಕ್ತದ ಜಲಪಾತ ಅಷ್ಟೇ ಅಲ್ಲ, ನರ ಮಾಂಸದ ವಾಸನೆ ಮಾತ್ರ ಅಲ್ಲ, ಮನುಷ್ಯರ ಆರ್ತಧ್ವನಿ, ನೋವಿನ ಧ್ವನಿಯೂ ಕೇಳಿಸ್ತಾ ಇದೆ. ಆ ರಕ್ತದ ಜಲಪಾತ ಹೇಗಿತ್ತು ಅಂತೀರಿ? ಗಗನವೂ ರಕ್ತ, ಭೂಮಿಯೂ ರಕ್ತ ಪೂರ್ಣ ಆವರಿಸಿಕೊಂಡಿದೆ.
ಗಗನವೂ ರಕ್ತ, ಭೂಮಿಯೂ ರಕ್ತ, ನೋಡಿದರೆತ್ತಲೂ ರಕ್ತ ರಕ್ತ. ಎಲ್ಲಿ ನೋಡಿದರೂ ಕೂಡ ರಕ್ತವೇ ಕಾಣಿಸ್ತಾ ಇದೆ. ಅಯ್ಯೋ ರಕ್ತ ಅಂತ ಚೀರಿ ಬಿಡ್ತಾನೆ ಸದ್ಯ ಸೇಫ್ ಝೋನಲ್ಲಿ ಬೆಟ್ಟದ ತುದಿಯಲ್ಲಿ ಇರುವಂತಹ ಕವಿ. ಅಯ್ಯೋ ರಕ್ತ ಇಷ್ಟು ಕೂಗಿಕೊಂಡು ಧುಮುಕುವ ಶೋಣಿತ ಗಿರಿಜರಿಯಲ್ಲಿ, ಶೋಣಿತ ಅಂತಂದರೆ ರಕ್ತ, ಗಿರಿ ಜರಿಯ ರೂಪದಲ್ಲಿ, ಬೆಟ್ಟದಿಂದ ಜರಿಯೊಂದು ಇಳಿಯುವ ರೂಪದಲ್ಲಿ, ನೀರಿನ ಜರಿ ಇಳಿಯುವ ರೂಪದಲ್ಲಿ ಇಲ್ಲಿ ರಕ್ತದ ಜರಿ ಇಳಿತಾ ಇದೆ. ಅದರಲ್ಲಿ ಏನೇನಿವೆ ಅಂತಹ ಜರಿಯಲ್ಲಿ? ನರರುಂಡಗಳು, ನರಮುಂಡಗಳು. ಅಂತಹ ಜರಿಯಲ್ಲಿ ಮನುಷ್ಯರ ರುಂಡಗಳು, ಮನುಷ್ಯರ ಮುಂಡ ಇವೆಲ್ಲ ಅಲ್ಲಿ ಬೀಳ್ತಾ ಇದೆಯಂತೆ. ಹೇಗೆ? ಮುಂಗಾರ್ಗಾಲದ ಬಲ್ಸಿರಿಯಲ್ಲಿ ಆಲಿಯ ಕಲ್ಲುಗಳುರುಳುರುಳುವಂತೆ, ಗಾಢವಾದಂತಹ ಮಳೆ ಬೀಳುವ ಕಾಲದಲ್ಲಿ ಆಲಿಕಲ್ಲುಗಳು ಆಕಾಶದಿಂದ ಬೀಳುತ್ತವೆ. ಆ ರೀತಿಯಲ್ಲಿ ಇಲ್ಲಿ ನರರ ರುಂಡ ಮತ್ತು ಮುಂಡಗಳು ಜರಿಯಲ್ಲಿ ಬೀಳ್ತಾ ಇವೆಯಂತೆ. ಭೀಕರವಾದಂತಹ ಒಂದು ಚಿತ್ರಣವನ್ನು ಕೊಡುವಂಥ ಪ್ರಯತ್ನವನ್ನು ಕವಿ ಇಲ್ಲಿ ಮಾಡ್ತಾನೆ. ಮುಂಗಾರ್ಗಾಲದ ಬಲ್ಸಿರಿಯಲ್ಲಿ ಆಲಿಯ ಕಲ್ಲುಗಳುರುಳುರುಳುವಂತೆ, ಧುಮುಕುತ್ತಲಿರುವವು ಬಂಡೆಗಳಂತೆ. ಹೇಗೆ? ಬಂಡೆಗಳಂತೆ ಬೀಳ್ತಾ ಇದೆಯಂತೆ, ನಿರಂತರವಾಗಿ ಬೀಳ್ತಾ ಇದೆ. ಒಂದು ಅದರ ನಿರಂತರತೆ, ಇನ್ನೊಂದು ಅದರ ಗಾತ್ರ, ಇನ್ನೊಂದು ಅದರ ಭೀಕರತೆ. ಮೂರನ್ನು ಕೂಡ ಇಲ್ಲಿ ಹಿಡಿದಿಡುವಂಥ ಕೆಲಸವನ್ನು ಕುವೆಂಪು ಅವರು ಮಾಡ್ತಾರೆ. ಹೇಗೆ ಬಿತ್ತು? ಅದು ನಿಮ್ಮ ಕಣ್ಣಿಗೆ ಕಟ್ಟಬೇಕು. ಒಂದು ಕವನ ಓದುವಾಗಲೇ ಇಂಗ್ಲೀಷ್ನ ವಿಜುವಲೈಸೇಷನ್ ಅಂತ ಕರಿತೀವಲ್ಲ, ಕನ್ನಡದಲ್ಲಿ ದೃಶ್ಯೀಕರಿಸಿಕೊಳ್ಳುವುದು ಅಂತ ನಾವು ಕರಿತೀವಲ್ಲ, ಅಂಥದ್ದನ್ನು ಇಲ್ಲಿ ಹಿಡಿದಿರ್ತಾನೆ ನೋಡಿ. ದುಡುಂ 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 ಮನೆ ಬಿದ್ದು, ಬಿದ್ದಂತಹ ಸದ್ದು ಕಿವಿಗೆ ಕೇಳಿಸ್ಬೇಕು, ಬೀಳುವಂತಹ ದೃಶ್ಯ ಕಣ್ಣಿಗೆ ಕಾಣಬೇಕು. ದುಡುಂ 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 ಮನೆ ಬಿದ್ದು ಹಾರುತ್ತಲಿವೆ ಬಿಸಿ ನೆತ್ತರು, ಕೆಳಗಡೆ ನೆತ್ತರು ತುಂಬಿಕೊಂಡಿದೆಯಲ್ಲ, ಅಲ್ಲಿನ ಬಿಸಿ ನೆತ್ತರು ಹಾರ್ತಾ ಇವೆ. ಸದ್ದು ಸದ್ದು ಕೂಡ ಆಗ್ತಾ ಇದೆ. ಸುಂದರಿಯರ ತಲೆ ಮಂಡೆಗಳು. ಇಂತಹ ಹಸಿವಿನ ಮುಂದೆ ಸೌಂದರ್ಯ ಇನ್ನೊಂದು ಮತ್ತೊಂದು ಯಾವುದಿಲ್ಲ. ಸುಂದರಿಯರ ತಲೆ ಮಂಡೆಗಳು, ಶ್ರೀಮಂತರ ನೆಣದುಂಡೆಗಳು, ಪಾಪದ ದೇಹ ಪುಣ್ಯದ ದೇಹ, ಗುಡಿ ಗೋಪುರಗಳು ಧರ್ಮದ ಗೇಹ, ತೇಲಿ 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 ನುಗ್ಗುತ್ತಲಿವೆ ಕಸಕಡ್ಡಿಯ ಹೋಲಿ. ಯಾರವನಲ್ಲಿ ದೃಶ್ಯವನ್ನು ನೋಡಿದ್ದಾಯ್ತು. ಅಲ್ಲಿ ಶ್ರೀಮಂತರ ನೆಣದುಂಡೆಗಳು, ಸುಂದರಿಯರ ತಲೆಮಂಡೆಗಳು, ಪಾಪದ ದೇಹ ಪುಣ್ಯದ ದೇಹ. ಹಸಿವಿಗೆ ಯಾವ ವ್ಯತ್ಯಾಸಗಳು ಇಲ್ಲವೇ ಇಲ್ಲ. ಇದು ಅಂಥವನು, ಇವ ಇಂಥವನು, ಇವ ಮೇಲ್ವರ್ಗ, ಇವ ಕೆಳವರ್ಗ, ಇವ ಆ ಧರ್ಮ, ಇವ ಈ ಧರ್ಮ, ಇವ ಶ್ರೀಮಂತ, ಇವ ಬಡವ, ಇವರು ಮಕ್ಕಳು, ಇವರು ಗುರುಗಳು, ಅಥವಾ ಇವ್ರ ಗಂಡಸರು, ಇವರು ಹೆಂಗಸರು, ಯಾವ ವ್ಯತ್ಯಾಸವೂ ಇಲ್ಲ ಹಸಿವಿಗೆ. ತೇಲಿ 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 ನುಗ್ಗುತ್ತಲಿವೆ ಕಸಕಡ್ಡಿಯ ಹೋಲಿ. ಇದೆಲ್ಲ ಆದಮೇಲೆ ಅಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ ಕವಿಗೆ. ನಿದ್ದೆಯ ಲೋಕದಿ ಕನಸಿನ ಬೀದಿ. ಕವನದ ಆರಂಭದ ಸಾಲು ನಿಮ್ಮ ನೆನಪಿನಲ್ಲೇ ಇರಬೇಕು. ಯಾರವನಲ್ಲಿ? ದೂರದಲ್ಲಿ ಧಾವಿಸಿ ಬರುವನು ಕ್ರೌರ್ಯದಲ್ಲಿ. ನಾನು ಆಗಲೇ ಅಂದ ಹಾಗೆ ಸೇಫ್ ಝೋನಲ್ಲಿ ಕವಿ ಬೆಟ್ಟ ತುದಿಯಲ್ಲಿದ್ದ. ಈ ತನ್ನ ಕಡೆಗೆ ಯಾರೋ ಒಬ್ಬ ಬರ್ತಿರೋ ಹಾಗೆ ಕಾಣ್ತಾ ಇದೆಯಲ್ಲ ಅಂತ ಕವಿ ಅಂದ್ಕೊಳ್ತಾನೆ. ಧಾವಿಸಿ ಬರುವನು ಕ್ರೌರ್ಯದಲ್ಲಿ, ಪ್ರೀತಿಯಿಂದ ಬರೋದು ಒಂದು, ಇದು ಹಾಗಲ್ಲ. ಈತ ಕ್ರೌರ್ಯದಿಂದಲೇ ಬರ್ತಾ ಇದ್ದಾನೆ, ಆಕ್ರೋಶದಿಂದ ಬರ್ತಾ ಇದ್ದಾನೆ, ಸಂಕಟದಿಂದ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ? ಯಾವುದನ್ನೇರಿ ಬರ್ತಾ ಇದ್ದಾನೆ? ಅಸ್ಥಿ ಪಂಜರದ ಅಶ್ವವನೇರಿ. ಅಶ್ವ ಮೀನ್ಸ್ ಕುದುರೆ. ಅದು ಹೇಗಿತ್ತು? ಅಸ್ಥಿ ಪಂಜರದ ಅಶ್ವ. ಅದು ಅದರ ದೇಹದಲ್ಲಿ ರಕ್ತ ಮಾಂಸಗಳು ಅಷ್ಟಾಗಿ ಏನೂ ಇರೋದಿಲ್ಲ. ಯಾಕೆ? ಬಡವನ ಕುದುರೆಯದು. ಅಸ್ಥಿ ಪಂಜರದ ಅಶ್ವವನ್ನೇರಿ ಬೆಳ್ಳಗೆ ಚಿಲಿಯುವ ದಾಡೆಯನ್ನು ತೋರಿಕೊಂಡಿದೆ ಅದು. ಆ ಕುದುರೆ ಹೇಗಿತ್ತು? ಬೆಳ್ಳಗೆ ಚಿಲಿಯುವ ದಾಡೆ ಕಾಣ್ತಾ ಇತ್ತು ಅಷ್ಟೇ, ಅಸ್ಥಿ ಪಂಜರ ಕಾಣ್ತಾ ಇತ್ತು ಅಷ್ಟೇ. ಬಡತನವನ್ನು ಇದು ಹೇಳ್ತದೆ. ಅವನು ಹೇಗಿದ್ದ?
ಅಸ್ಥಿಪಂಜರದ ಆಳವನು, ಕುದುರೆಗೆ ತಕ್ಕಂತೆ ಆ ವ್ಯಕ್ತಿಗೆ ತಕ್ಕಂತೆ ಆ ಕುದುರೆ, ಇಬ್ಬರಲ್ಲಿಯೂ ಈ ಬಡತನವನ್ನು ನೀವು ಕಾಣ್ತೀರಿ. ಅಸ್ಥಿಪಂಜರದ ಆಳವನು, ಅಸ್ಥಿಪಂಜರದ ಕುದುರೆ, ಅಸ್ಥಿಪಂಜರದ ಆಳು ವ್ಯಕ್ತಿ. ಪ್ರೇತ ಸ್ವರೂಪಿಯ ಧಾರವನು, ಅವನು ಹೇಗಿದ್ದಾನೆ? ಪ್ರೇತ ಸ್ವರೂಪಿಯಾಗಿದ್ದಾನೆ. ಅವನ ಹತ್ರ ಜೀವಂತಿಕೆ ಇಲ್ಲ, ಬರೇ ಮೂಳೆಗಳು ಅಷ್ಟೇ ಇವೆ. ಪ್ರೇತ ಸ್ವರೂಪಿಯ ಧಾರವನು, ಯಾರಪ್ಪ ಇವನು? ಕವಿ ಆಶ್ಚರ್ಯಚಕಿತಗೊಳ್ತಾನೆ. ನಮ್ಮನ್ನು ಕೂಡ ಬಹಳ ಕುತೂಹಲದ ಘಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಕವಿಯ ಈ ಪ್ರಯತ್ನ ಅತ್ಯಂತ ಸಫಲವಾಗ್ತದೆ. ಬಲಗಡೆ ಕೈಯಲ್ಲಿ ಮಿಂಚಿನ ಕತ್ತಿ, ಆತನ ಆಕಾರವನ್ನು ಹೇಳಿದ್ದಾಯಿತು. ಅವನ ಕೈಯಲ್ಲಿ ಏನಿತ್ತು? ಅಲ್ಲಿ ಮಿಂಚಿನ ಕತ್ತಿ ಇತ್ತಂತೆ. ಇದು ಬಲಗೈಯಲ್ಲಾದರೆ ಎಡಗಡೆ ಕೈಯಲ್ಲಿ ಸಿಡಿಲಿನ ಬುತ್ತಿ. ಸಿಡಿಲಿನ ಶಕ್ತಿ ಎಂತಹುದು ಅಂತ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ನೀವು ಊಹಿಸಿಕೊಳ್ಬೇಕು. ಎಡಗಡೆ ಕೈಯಲ್ಲಿ ಸಿಡಿಲಿನ ಬುತ್ತಿ, ಸರಿ. ಎಲುಬಿನ ಕುದುರೆ, ಎಲುಬಿನ ಆಳು, ಪ್ರಾಸಬದ್ಧತೆಯನ್ನು ಗಮನಿಸಿಕೊಳ್ಳಿ. ಆಮೇಲೆ ತ್ರಾಸದಿಂದ ಪ್ರಾಸ ತಂದ ಹಾಗೆ ಎಲ್ಲೂ ಇಲ್ಲ, ಅತ್ಯಂತ ಸಹಜವಾಗಿ ಬಂದಿದೆ. ಅರ್ಥಪುಷ್ಟಿಗೆ ಇದು ಕಾರಣವಾಗ್ತದೆ. ಎಲುಬಿನ ಕುದುರೆ, ಎಲುಬಿನ ಆಳು, ಇವನೇ ಕಲ್ಕಿ? ಯಾರೋ ಹೇಳಿದ ಹಾಗಿದೆಯಲ್ಲ, ಕಲ್ಕಿ ಅಂತಂದರೆ ಹೆಂಗಿರ್ತಾನೆ ಅಂತ ಹೇಳ್ಬಿಟ್ಟು ಇವನೇನ ಕಲ್ಕಿ ಅಂತ ಊಹಿಸ್ತಾನೆ ಕವಿ. ಇವನಿಯೇ ಕಲ್ಕಿ, ಅಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆ ಇರೋದನ್ನು ಗಮನಿಸಿಕೊಳ್ಬೇಕು. ಬಡವರ ಬಾಳು, ಬಡವರ ಬಾಳು ಮೂರ್ತಿ ವ್ಯಕ್ತಿಹ ಬಡವರ ಗೋಳು. ಬಡವರ ಗೋಳೆ ಈ ವ್ಯಕ್ತಿಯ ಆಕಾರವನ್ನು ಪಡೆದುಕೊಂಡಿದೆ ಏನೋ, ಕವಿ ಕಲ್ಪನೆ ಇದು. ಸರಿ, ಬೆಟ್ಟ ತುದಿಯಲ್ಲಿ ನಿಂತ್ಕೊಂಡು ಮತ್ತೆ ನೋಡ್ತಾನೆ. ನೋಡುತ್ತಲಿದ್ದೆ, ಜೊತೆಗೆ ಕೇಳುತ್ತಲಿದ್ದೆ. ನಮ್ಮ ಎಲ್ಲ ಸೆನ್ಸ್ ಆರ್ಗನ್ಗಳು ನಮ್ಮ ಇಂದ್ರಿಯ ಗಮ್ಯವಾಗ್ತದೆ, ನಮ್ಮ ಇಂದ್ರಿಯಗಳಿಗೆ ಕಾಣಿಸ್ತದೆ, ಕೇಳಿಸ್ತದೆ. ನೋಡುತ್ತಲಿದ್ದೆ, ಕೇಳುತ್ತಲಿದ್ದೆ. ಏನನ್ನು ಕೇಳಿದ? ಹಸಿವೆ, ದಾಹ ಎನ್ನುತ್ತಾ ಬಂದು ಆ ವ್ಯಕ್ತಿ ಹಸಿವೆ, ದಾಹ ಎನ್ನುತ್ತಾ ಇನ್ನಷ್ಟು ಹತ್ರಕ್ಕೆ ಬರ್ತಾ ಇದ್ದಾನೆ. ಇನ್ನೇನಂತಾನವನು? ರಕ್ತ ರಕ್ತ ರಕ್ತ. 3 ಸಲ ಅಲ್ಲಿ ರಿಪೀಟ್ ಆಗಿದೆ ನೋಡಿ. ರಕ್ತ 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 ಎಂದು ನೆತ್ತರು ಹೊಳೆಯಲ್ಲಿ ಧುಮುಕಿದನು. ಆತ ಮೆಲ್ಲಗೆ ಇಳಿಯುವ ತಾಳ್ಮೆ ಅವನಿಗಿಲ್ಲ. ಯಾಕೆ? ಹಸಿವು ಆ ಪ್ರಮಾಣಕ್ಕಿದೆ. ನೆತ್ತರ ಹೊಳೆಗೆ ಸೀದಾ ಧುಮುಕಿ ಬಿಡ್ತಾನೆ. ಧುಮುಕಿದ ಮೇಲೆ ಇನ್ನೇನು ಮಾಡ್ತಾನೆ? ಕುದುರೆಯೊಡೆ ಧುಮ್ಮಿಕ್ಕಿದನು. ತಾನು ಮಾತ್ರಲ್ಲ, ತನ್ನ ಕುದುರೆಯೂ ಹಸಿದಿದೆ. ಕುದುರೆಯೊಡನೆ ತಾನು ಧುಮ್ಮಿಕ್ತಾನೆ. ಧುಮ್ಮಿಕ್ಕಿದ ಮೇಲೆ ಏನು ಮಾಡ್ತಾನೆ? ಕುಡಿದನು ರಕ್ತವ ಮೊಗೆದು. ನಿಧಾನಕ್ಕೆ ನಾವು ಕಾಫಿಯೋ ಟೀಯೋ ಸಿಪ್ಪಿಂಗ್ ಅಂತ ನಾವು ಕರಿತೀವಿ. ಒಂದೊಂದು ಬಿಂದು ಕಾಫಿ ಟೀಯನ್ನು ಹೀರುವುದು ಅಂತ ನಾವು ಕರಿತೀವಲ್ಲ, ಹಾಗಲ್ಲ. ಇವನು ಹಸಿವು ಆ ಪ್ರಮಾಣಕ್ಕಿತ್ತಲ್ಲ, ಅದರಿಂದ ಕುಡಿದನು ರಕ್ತವ ಮೊಗೆದು. ತಿಂದನು ತಲೆಗಳ ತೆಗೆದು. ಕ್ರೌರ್ಯ. ಈಗ ಇಲ್ಲಿ ಪದಗಳ ಬಳಕೆ ನೋಡಿ. ಕೇವಲ ರೈಮಿಂಗ್ ವರ್ಡ್ಸ್, ಪ್ರಾಸಬದ್ಧವಾಗಿ ಅಷ್ಟೇ ಅಲ್ಲ, ಆ ಹಸಿವನ್ನು ಸಶಕ್ತವಾಗಿ ಇಂತಹ ಪದಗಳು ಹಿಡಿದಿಡುವುದನ್ನು ನೀವು ಗಮನಿಸಬೇಕು. ಕುಡಿದನು ರಕ್ತವ ಮೊಗೆದು. ಆಮೇಲೆ ತಲೆಗಳ ತಿಂದನು ತೆಗೆದು. ಜರಿಯಲ್ಲಿ ಆಗ ರುಂಡ ಮುಂಡಗಳು ಬೀಳ್ತಾ ಇದ್ದುವಲ್ಲ, ರಕ್ತವೂ ಇತ್ತಲ್ಲ, ರಕ್ತವನ್ನು ಕುಡಿತಾನೆ. ರುಂಡ ಮುಂಡಗಳನ್ನು ತಿಂತಾನೆ. ಅದು ಕೂಡ ಹೇಗೆ? ತಲೆಗಳ ತೆಗೆದು ತಿಂತಾನೆ, ಒಂದ್ರ ಮೇಲೊಂದು. ಆಗಲೇ ಗೊತ್ತಾಗ್ತದೆ ನಿಮಗೆ ಈ ಹಸಿವು ಯಾವ ಪ್ರಮಾಣಕ್ಕಿದೆ. ಆಮೇಲೆ ಕುದುರೆ ಏನು ಮಾಡ್ತಾ ಇತ್ತು? ಎಲುಬಿನ ಕುದುರೆಯು ಕೆನೆಯುತ್ತಿತ್ತು. ಅದಕ್ಕೂ ಹಸಿವಿತ್ತಲ್ಲ, ಜೋರಾಗಿ ಕೆನಿತಾ ಇರ್ತದದು. ನಾದವು ಬೊಮ್ಮನ ಬಿರಿವಂತಿತ್ತು. ಅದರ ಕೆನೆಯುವಿಕೆಯ ಶಬ್ದ ಹೇಗಿತ್ತು? ಅದು ಬೊಮ್ಮನ ಮೀನ್ಸ್ ಬ್ರಹ್ಮಾಂಡವೇ ಬಿರಿಯುವ ಹಾಗಿತ್ತಂತೆ, ಅಷ್ಟು ಗಾಢವಾಗಿರ್ತದೆ. ಎಲುಬಿನ ಮೂರ್ತಿಯು ಗಹಗಹಿಸಿತ್ತು, ಅದು ಕೆನಿತಾ ಇದೆ. ಗುಡುಗಿನ ಮಾಲೆಯು ಪೊರಮಡುತ್ತಿತ್ತು. ಕುದುರೆಯೂ ಕುಡಿದು ಕವನದ ಕೊನೆಗಿಂತ
ಸ್ವಲ್ಪ ಹಿಂದ್ಗಡೆ ನಾವಿದ್ದೀವಿ ಈಗ. ಈ ಭಾಗ ಹೇಗಿದೆ ನೋಡಿ, ತೀವ್ರಗೊಳ್ತವೆ ಭಾವನೆಗಳು. ಕುದುರೆಯೂ ಕುಡಿದು, ಕುದುರೆ ಕುಡಿಯತ್ತೆ ಕುಡಿಯತ್ತೆ ಕುಡಿಯತ್ತೆ, ಕುಡಿದೂ ಅಂತ ದೀರ್ಘ ಇದೆ. ಆಳೂ ಕುಡಿದು, ಕುದುರೆಯೂ ಕುಡಿದು, ಆಳೂ ಕುಡಿದು, ತಿಂದರು ಶವಗಳ ಲರಿ ಲರಿ ಕಡಿದು, ಶವಗಳನ್ನೇ ಲರಿ ಲರಿನೇ ಕಡಿದು 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 ತಿಂದು ಬಿಡ್ತಾರೆ. ಕುದುರೆಯೂ ತಿಂತದೆ, ಜೊತೆಗೆ ಆ ವ್ಯಕ್ತಿಯೂ ತಿಂತಾನೆ. ಆಮೇಲೆ ತಿಂದರು ಶವಗಳ ಲರಿ ಲರಿ ಕಡಿದು, ಬತ್ತಿತು ರಣಧ್ವನಿ. ಒಂದು ಸ್ವಲ್ಪ ಧ್ವನಿ ಅಡಗುತ್ತೆ, ಯಾಕೆ ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಹೋಯ್ತಲ್ಲ. ಆದರೂ ಸಾಲದು, ಇನ್ನೂ ದಾಹ, ಇನ್ನೂ ದಾಹ. ಮುಗಿದವು ಹೆಣಗಳು. ತಿಂದು ತಿಂದು ಯಾವ ಪ್ರಮಾಣಕ್ಕೆ ತಿಂದಿದ್ದಾರೆ ಅಂತಂದರೆ ಹೆಣಗಳೆಲ್ಲ ಮುಗದೇ ಹೋದುವಂತೆ. ಮುಗಿದವು ಹೆಣಗಳು. ಹಸಿವೆ ಇಂಗಿತ ಅಂತ ಕೇಳಿದರೆ ಇನ್ನೂ ಹಸಿವೆ, ಇನ್ನೂ ಹಸಿವೆ ಇದೆ, ಅದು ಪೂರ್ತಿ ಅಡಗಲೇ ಇಲ್ಲ. ಬಡವರ ಗಂಟಲು ಬೇಗೆಯ ದಾಹ, ಅದು ಇನ್ನೂ ಉಳಿಯಿತು. ಇಷ್ಟು ತಿಂದರೂ ಕೂಡ ಸಾಲದಾಯಿತು. ಬಡವರ ಹೊಟ್ಟೆಯ ಬೆಂಕಿಯ ಹಸಿವೆ ಇನ್ನೂ ಇತ್ತು. ತುಂಬದೋ ಹೊಟ್ಟೆ, ತುಂಬದು ಹೊಟ್ಟೆ. ಇದು ಕುವೆಂಪು ಶೈಲಿ, ಇದು ಕುವೆಂಪು ಶೈಲಿ. ತುಂಬದೋ ಹೊಟ್ಟೆ, ತುಂಬದು ಹೊಟ್ಟೆ. ಕೆಟ್ಟೆ ಕೆಟ್ಟೆ, ಅಯ್ಯೋ ಏನೋ ಹೊಟ್ಟೆ ತುಂಬುತ್ತೆ ಅಂತ ಅಂದ್ಕೊಂಡೆ, ಆದರೆ ಇಷ್ಟು ತಿಂದಾಗಲೂ ಇನ್ನೂ ಹೊಟ್ಟೆ ತುಂಬಲೇ ಇಲ್ಲ. ಕೆಟ್ಟೆ ಕೆಟ್ಟೆ, ಅಯ್ಯೋ ಕೆಟ್ಟೆ. ಈಗ ಕವನದ ಕ್ಲೈಮ್ಯಾಕ್ಸ್, ಕವಿ ಹೇಳ ಹೊರಟಿರುವಂಥದ್ದು ಈಗ ನಿಮಗೆ ಇಲ್ಲಿ ಸಿಗ್ತವೆ. ಇಲ್ಲಿಯವರೆಗೆ ನಿಮಗೆ ಒಂದು ರೀತಿಯ ಕತೆ ಸಿಕ್ತಂಗಿರುತ್ತೆ. ನಿದ್ದೆಯ ಲೋಕದಿ ಕನಸಿನ ಬೀದಿಯಲ್ಲಿ ಹೋಗ್ತಾ ಇದ್ದಂತಹ ಒಂದರ ಮೇಲೊಂದು ಘಟನೆಗಳು ನಿಮಗೆ ಕಾಣ್ತಾ ಹೋದರೆ, ಈಗ ಈಗ ಇಡೀ ಕವನ ಹೇಳಬೇಕಾದದ್ದನ್ನು ಈಗ ಇಲ್ಲಿ ಹೇಳುತ್ತೆ ನೋಡಿ. ಕೆಟ್ಟೆ ಕೆಟ್ಟೆ ಅಯ್ಯೋ ಕೆಟ್ಟೆ ಅಂತ ಆದ ಬಳಿಕ ಕಲ್ಕಿ ನೋಡಿದ ನೆನ್ನಂ ಬೆಟ್ಟದ ಮೇಲೆ. ಇಲ್ಲಿಯವರೆಗೆ ಕೆಳಗಡೆಯೇ ಇದ್ದ, ಕೆಳಗಡೆ ಏನೇನೆಲ್ಲ ಘಟನೆಗಳು ನಡೀತಾ ಇತ್ತು ಅಂತ ಅನ್ನೋದನ್ನು ಕವಿ ಇಲ್ಲಿಯವರೆಗೆ ತನ್ನ ಕವನದಲ್ಲಿ ಹಿಡಿದಿಟ್ಟಿದ್ದಾನೆ. ಈಗ ಸೇಫ್ ಝೋನಲ್ಲಿರುವಂತಹ ಬೆಟ್ಟದ ಮೇಲಿರುವಂತಹ ಕವಿಯ ಕಡೆಗೆ ಆ ವ್ಯಕ್ತಿ ಬರ್ತಾ ಇದ್ದಾನೆ. ಆತನನ್ನು ಕಲ್ಕಿ ಅಂತ ಈತ ಕವಿ ಊಹಿಸಿಕೊಳ್ತಾನೆ. ನೋಡಿದ ನೆನ್ನಂ ಬೆಟ್ಟದ ಮೇಲೆ, ನಾನು ಬೆಟ್ಟದ ಮೇಲೆ ಇರುವಂಥದ್ದನ್ನು ಆತ ನೋಡ್ತಾನೆ. ಆತ ನೋಡಿದ್ದನ್ನು ಕವಿಯೂ ಕಾಣ್ತಾನೆ. ಆಗ ಕವಿಯು ಭಯಗೊಳ್ತಾನೆ. ಭಯಗೊಂಡು ಬರುತಿಹನಯ್ಯೋ ಒಲ್ಲೆ ಒಲ್ಲೆ, ಅಯ್ಯೋ ಇಂತಹ ಭೀಕರವಾದಂತಹ ವ್ಯಕ್ತಿಯು, ಕ್ರೌರ್ಯದ ವ್ಯಕ್ತಿಯು, ಹಸಿವಿನ ವ್ಯಕ್ತಿಯು ಈಗ ನನ್ನ ಕಡೆಗೂ ಬರ್ತಾ ಇದ್ದಾನೆ. ಲೋಕದ ಸಮಸ್ಯೆಯು ಈಗ ನನ್ನ ಸಮಸ್ಯೆಯೂ ಆಗ್ತದೆ ಅನ್ನುವ ಭಯ ಕವಿಯನ್ನ ಆವರಿಸುತ್ತೆ. ಬರುತಿಹನಯ್ಯೋ ಒಲ್ಲೆ ಒಲ್ಲೆ, ನೋಡುತ್ತಲಿದ್ದೆ. ಮತ್ತೆಯೂ ನೋಡ್ತಾ ಇದ್ದಾನೆ. ನೋಡಿದರೆ ಕವಿಯು ಅತ್ಯಂತ ಭಯಗೊಂಡಿದ್ದಾನೆ. ಭಯಗೊಂಡು ಕಂಪಿಸಿದೆ. ಕವಿ ಹೇಗೆ ಬರೀತಾನೆ ನೋಡಿಲ್ಲಿ. ನೋಡುತ್ತಲಿದ್ದೆ, ಕಂಪಿಸಿ ಬಿದ್ದೆ, ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರ್ತಾನೆ. ಕಂಪಿಸಿ ಬಿದ್ದೆ, ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರಿ ಕನಸೊಡೆದು ಎದ್ದೆ. ನಿದ್ದೆಯ ಲೋಕದಿ ಕನಸಿನ ಬೀದಿ. ಫಸ್ಟ್ ಲೈನು ನೆನಪಿಸಿಕೊಳ್ಳಿ. ಈಗಿಲ್ಲಿ ಕೊನೆಯ ಲೈನಿಗೆ ಬರ್ತಾ ಇದ್ದೀನಿ. ಹೇಗೆ ಇಡೀ ಕವನ ಒಂದು ಘಟಕವಾಗಿ, ಇಂಗ್ಲೀಷ್ನಲ್ಲಿ ನಾವು ಒಂದು ಯೂನಿಟ್ ಅಂತ ಕರಿತೀವಿ. ಆರಂಭದ ಸಾಲಿಗೂ ಕೊನೆಯ ಸಾಲಿಗೂ ಒಂದು ನಿರಂತರವಾದಂತಹ ಸಂಬಂಧ ಇರ್ತದೆ. ಬಸವಣ್ಣನವರು ಹೇಳಿದಾಗ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಪದಗಳನ್ನು ಅಂತ ಸಾಲುಗಳನ್ನು ನೆನಪಿಗೆ ತಂದುಕೊಳ್ಳಿ. ನೋಡುತ್ತಲಿದ್ದೆ, ಭಯಗೊಂಡ ಪರಿಣಾಮವಾಗಿ ಕಂಪಿಸಿ ಬಿದ್ದೆ. ಆಮೇಲೆ ಜೋರಾಗಿ ಚೀರ್ತಾನೆ. ಭಯಗೊಂಡದ್ರಿಂದ ಏನು ಅಂತ ಚೀರ್ತಾನೆ. ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸು ಒಡೆದು ಎದ್ದೆ. ಇಲ್ಲಿಯವರೆಗೆ ಕನಸಲ್ಲಿದ್ದಂತಹ ಕವಿಗೆ ಎಚ್ಚರವಾಗ್ತದೆ, ಎಚ್ಚರಗೊಳ್ತಾನೆ. ಕನಸೊಡೆದೆದ್ದೆ, ಇನ್ನೆಲ್ಲಿಯ ನಿದ್ದೆ ಅಂತ ಪ್ರಶ್ನಾರ್ಥಕ ಚಿಹ್ನೆಯ ಮೂಲಕ ಕವನ ಕೊನೆಗೊಳ್ಳುತ್ತೆ.
ಇಲ್ಲಿ ಇರುವಂಥದ್ದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಏನು ಅಂತಂದರೆ ಇನ್ನೆಲ್ಲಿಯ ನಿದ್ದೆ. ಇದು ವಾಸ್ತವದಲ್ಲಿ ಹಾಸಿಗೆಯಲ್ಲಿ ನೀವು ಮಲಗಿ ನಿದ್ದೆ ಮಾಡುವಂತಹ ನಿದ್ದೆ ಅಲ್ಲ. ಬಡವರ ಕಷ್ಟಗಳನ್ನು ಅರ್ಥೈಸಿಕೊಳ್ಳಲಾರದ ಒಂದು ಮನಸ್ಥಿತಿ ಇದೆಯಲ್ಲ, ಭ್ರಮಾಲೋಕದಲ್ಲೇ ನಾವು ವಿವರಿಸಿದ ದಿನಗಳು ಇದ್ದುವಲ್ಲ, ಆ ಮನಸ್ಥಿತಿ ಇತ್ತಲ್ಲ, ಶ್ರೀಮಂತಿಕೆಯ ಸೊಕ್ಕನ್ನು ಅಡರಿಸಿಕೊಂಡಂತಹ ಮನಸ್ಸಿತ್ತಲ್ಲ, ಹೀಗೆ ಇದ್ದಂಥವರು ನಾವು ಬಡವರನ್ನು ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ. ನಾವು ಅವರ ನೋವಿಗೆ ಪ್ರತಿಸ್ಪಂದಿಸಲೇ ಇಲ್ಲ ಅನ್ನುವುದನ್ನು ನೀವಿಲ್ಲಿ ಕಾಣ್ತೀರಿ. ಆದ್ದರಿಂದ ಈಗ ಓಹೋ, ಇಂತಹ ಬಡವರನ್ನು ನಾನು ನಿರ್ಲಕ್ಷಿಸಿದ್ದೇ ಆದರೆ ನನಗೆ ಅಪಾಯವಿದೆ ಅನ್ನುವ ಎಚ್ಚರ, ಅನ್ನುವ ವಾಸ್ತವವನ್ನು, ಈ ಅಸಮಾನತೆಯನ್ನು, ಇಷ್ಟೊತ್ತಲ್ಲಿ ನಾನು ಬಳಸದೇ ಇದ್ದ ಪದವನ್ನು ಈಗ ಬಳಸ್ತೀನಿ. ಈ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಇಕನಾಮಿಕ್ಸಲ್ಲಿ ನಾವು ಏನು ಕಲಿತೀವಿ, ಉಳ್ಳವರು ಮತ್ತು ಇಲ್ಲದವರು, ಶ್ರೀಮಂತರು ಮತ್ತು ಬಡವರ ಅಂತರ ಕಡಿಮೆಯಾಗದೇ ಹೋದರೆ ನಮಗೆ ಉಳಿಗಾಲವಿಲ್ಲ ಅಂತ ಅಂದ ಮೇಲೆ ಇನ್ನೆಲ್ಲಿಯ ನಿದ್ದೆ. ನಾನು ಈ ವಸ್ತು ವಿಷಯವನ್ನು ತಿಳಿದುಕೊಂಡು ಎಚ್ಚರದಿಂದ ಬದುಕಬೇಕು, ಈ ಅಸಮಾನತೆಯನ್ನು ತೊಡೆದು ಹಾಕಬೇಕು. ಇಲ್ಲ ಅಂತಾದರೆ ಈ ಬಡತನ ಅಂತನ್ನೋದು ಈ ಪ್ರಪಂಚದ ನಾಶಕ್ಕೆ ಕಾರಣವಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಮೂಲಕ ಇನ್ನು ನಾನು ನಿಶ್ಚಿಂತೆಯಿಂದ ನಾನು ಇರುವ ಹಾಗಿಲ್ಲ, ನಾನು ನನ್ನದೇ ಆದಂತಹ ಭ್ರಮಾಲೋಕದಲ್ಲಿ ನನ್ನ ಸಂಭ್ರಮದಲ್ಲಿ ನಾನು ಇರುವ ಹಾಗಿಲ್ಲ, ನನಗೆ ಎಲ್ಲರ ಸಂಭ್ರಮವನ್ನು ಎಲ್ಲರ ಚಿಂತೆಯನ್ನು ನಾನು ಗಮನಿಸಬೇಕು ಅಂತ ಹೇಳುವ ಮೂಲಕ ಕವನವು ಕೊನೆಯಲ್ಲಿ ಕೊನೆಗೊಳ್ಳುತ್ತದೆ. ಕೊನೆಯ 3 ಸಾಲುಗಳು ಕಂಪಿಸಿ ಬಿದ್ದೆ ಕಲ್ಕಿ ಎನ್ನುತ್ತ ಚೀರಿ ಕನ ಸೊಡೆದೆದ್ದೆ ಇನ್ನೆಲ್ಲಿಯ ನಿದ್ದೆ ಅನ್ನುವ ಅರ್ಥಪೂರ್ಣ ಮಾತಿನ ಮೂಲಕ ಕವಿ ತನ್ನ ಕಾವ್ಯವನ್ನು ಅಥವಾ ಈ ಕವನವನ್ನು, ಕಲ್ಕಿ ಅಂತನ್ನುವ ಕವನವನ್ನು ಪೂರ್ಣಗೊಳಿಸ್ತಾನೆ. ಪ್ರಶ್ನಾರ್ಥಕ ಚಿಹ್ನೆಯ ಮೂಲಕ ಕೊನೆಗೊಳಿಸ್ತಾನೆ. ಈ ಪ್ರಶ್ನೆಗೆ ಉತ್ತರವನ್ನು ಓದುಗ ಕಂಡುಕೊಳ್ಳಬೇಕಾದಿದೆ ಸಮಾಜವನ್ನು ನೋಡುವ ಮೂಲಕ. ಈ ಕವನ ಪಾಂಚಜನ್ಯ ಅನ್ನುವ ಕವನ ಸಂಕಲನದಿಂದ, ಕುವೆಂಪು ಅವರ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಕವನದ ಹೆಸರು ಕಲ್ಕಿ ಅಂತ ಇದೆ. ಇಷ್ಟು ಹೇಳ್ತಾ ಈ ಪ್ರಾಯೋಗಿಕ ವಿಮರ್ಶೆಗೆ ಈ ಕವನವನ್ನು ನಾನು ಒಳಪಡಿಸಿಕೊಂಡಿದ್ದೇನೆ ಅಂತ ಅಂದ್ಕೊಳ್ತೀನಿ. ಇನ್ನು ಏನಾದರೂ ಪ್ರಶ್ನೆಗಳನ್ನು ಇದ್ದರೆ ತಾವು ಕೇಳಬಹುದು, ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡುವನಿದ್ದೇನೆ. ಓಕೆ, ಥ್ಯಾಂಕ್ ಯು.